ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ವುಮೆನ್ಸ್ ಡೇ ದಿನದ್ದು. ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ. ನಾವು ಸ್ವಲ್ಪ ಫ್ರೆಂಡ್ಸ್ ಇದ್ದೀವಿ, 10 ಪೀಪಲ್ಸು. ಅವರೆಲ್ಲ ಸೇರಿ ಒಂದು ಗ್ರೂಪ್ ಇದೆ. ಅದರಲ್ಲಿ ಎವ್ರಿ ಮಂತು ಕಿಟ್ಟಿ ಪಾರ್ಟಿ ಮಾಡ್ತೀವಿ. ಆ ಕಿಟ್ಟಿ ಪಾರ್ಟಿ ಒಬ್ಬರು ಫ್ರೆಂಡ್ ಮನೇಲಿ ಬಂದಿತ್ತು. ಅವತ್ತು ವುಮೆನ್ಸ್ ಡೇ ಬಂದಿದ್ದರಿಂದ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಮತ್ತು ಕಿಟ್ಟಿ ಪಾರ್ಟಿ ಎರಡು ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದು ಕೆಲವು ಗೇಮ್ಸ್ ಆಡೋಣ ಅಂಥೇಳಿ 10:30ಗೆ ಎಲ್ಲ ಸೇರಿದ್ವಿ. ಆದರೂ ಅದರಲ್ಲಿ ಒಬ್ಬರು ಮಿಸ್ ಆದರು ಅಷ್ಟೇ. ಆಮೇಲೆ ನೋಡಿ, ಈ ಥರ ಅವ್ರ ಮನೆಯಲ್ಲಿ ವೀಣೆ ಇದೆ. ಆ ವೀಣೆನ ಎಲ್ಲರೂ ಒಂದು ಸಲ ಇಟ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಎಲ್ಲರೂ ಗಿಫ್ಟ್ ತಂದಿದ್ವಿ. ಎಲ್ಲರೂ ಗಿಫ್ಟನ್ನ ಈ ಥರ ನೋಡಿ ಎಲ್ಲ ಕೂತ್ಕೊಂಡು ಎಲ್ಲ ಒಂದು ತೊಗೊತಾ ಇದ್ದೀವಿ. ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನು ಒಬ್ಬೊಬ್ರದ್ದೇ ಗಿಫ್ಟ್ನೆಲ್ಲ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದೆಲ್ಲ ನನ್ನ ಮಗಳೇ ಫೋಟೋ ತೆಗೆದಿದ್ದು, ವೀಡಿಯೋ ಮಾಡಿದ್ದೆಲ್ಲ. ಬೇರೆ ಯಾರೂ ಇರಲಿಲ್ಲಲ್ಲ, ಅವತ್ತು ಸ್ಕೂಲ್ ರಜಾ ಇತ್ತು, ಸ್ಯಾಟರ್ಡೆ. ನೋಡಿ, ಈ ಥರ ಹ್ಯಾಂಡ್ ಬ್ಯಾಗ್ಸು, ಕ್ಲಿಪ್ಸು, ನೈಲ್ ಪಾಲಿಶು ಎಲ್ಲರೂ ಏನೇನು ಬೇಕು ಆ ಥರ ಗಿಫ್ಟ್ ತಂದಿದ್ರು. ಎಲ್ಲರಿಗೂ ಕೊಡೋ ಥರ ಅದೆಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ ವುಮೆನ್ಸ್ ಡೇನ. ಆದರೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಟೈಮ್ ಸಾಕಾಗಲಿಲ್ಲ, ಕೆಲವು ಗೇಮ್ಸ್ ಅಷ್ಟೇ ಆಡಿದ್ದು. 2 o'clockವರೆಗೂ. ಆಮೇಲೆ ಎಲ್ಲ ಮನೆಗೆ ಬಂದುಬಿಟ್ವಿ. ಎಲ್ಲರೂ ಸಿಲ್ಕ್ ಸ್ಯಾರಿ ಉಟ್ಕೊಂಡು ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗಿದ್ವಿ. ಅದೇ ಈ ಥರ ಗಿಫ್ಟೆಲ್ಲ ನೋಡಿ ಎಲ್ಲ ತೊಗೊಂಡಾದ್ಮೇಲೆ ಎಲ್ಲ ಈ ಥರ ತೋರಿಸ್ತಾ ಇದ್ವಿ. ಅದಾದಮೇಲೆ ಒಂದು ಸುಮ್ಮನೆ ಎಲ್ಲರೂ ಒಂದು ಗೇಮಲ್ಲ ಅದು, ಅವ್ರವ್ರ ಹಸ್ಬೆಂಡಿಗೆ ಫೋನ್ ಮಾಡಿಬಿಟ್ಟು ಐ ಲವ್ ಯು ಅಂತ ಹೇಳೋದು. ಅದರಲ್ಲಿ ಯಾರ್ಯಾರು ಹೆಂಗೆ ಹೇಳ್ತಾರೆ, ಏನೋ ರಿಯಾಕ್ಷನ್ ಅಂತ. ಆದರೆ ಸೌಂಡು ನಾಯ್ಸ್ ಆಚೆದು ಕೇಳ್ತಾಯಿತ್ತು, ಅದಕ್ಕೆ ನಾನು ವಾಯ್ಸ್ ಕೊಟ್ಟಿದ್ದೀನಿ. ಎಲ್ಲರ ಹಸ್ಬೆಂಡ್ಸು ಅವರು ಫೋನ್ ಮಾಡಿದಾಗ ಕೆಲವ್ರಿಗೆ ಶಾಕ್ ಆಯಿತು. ಕೆಲವರು ಐ ಲವ್ ಯು ಅಂದಿದ್ದಕ್ಕೆ ವಾಪಸ್ ಹೇಳಿದ್ರು. ಕೆಲವರು ತುಂಬ ಟೈಮ್ ತೊಗೊಂಡ್ರು. ಚೆನ್ನಾಗಿದ್ದಿದ್ದು ಫಸ್ಟ್ ಟೈಮು. ಯಾವ ರೀತಿ ಅವರು ರಿಯಾಕ್ಷನ್ ಮಾಡ್ತಾರೆ, ಸಡನ್ನಾಗಿ ಇಷ್ಟು ವರ್ಷ ಆದಮೇಲೆ ನಾವು ಐ ಲವ್ ಯು ಅಂದಾಗ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಮಾಡಿದ್ವಿ. ಚೆನ್ನಾಗಿತ್ತು, ಇಷ್ಟ ಆಯಿತು. ಇದೇ ಫಸ್ಟ್ ಟೈಮ್ ಅಲ್ವಾ, ಏನೋ ಒಂದು ಚೇಂಜ್ ಇರಲಿ ಅಂದ್ಬಿಟ್ಟು ಮಾಡಿದ್ವಿ. ಓಕೆ, ಎಲ್ಲರೂ ರಿಪ್ಲೈ ಮಾಡಿದ್ದಾರೆ. ಎಲ್ಲರೂ ಅವರು ಫೋನ್ ಮಾಡಿದಾಗ ಎಲ್ಲರೂ ಮಾಡಿದ್ರು. ಅದಾದಮೇಲೆ ಇನ್ನೊಂದು ಗೇಮ್ ಆಡಿದ್ವಿ. ಅದು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಫೋಟೋ ತೆಗಿಯೋದು. ಯಾರು ಫೋಟೋ ಫ್ಲ್ಯಾಶ್ ಮಾಡಿದಾಗ ಯಾರು ಫೋಟೋ ಇರುತ್ತೆ, ಯಾರು ಇರ್ತಾರೆ ಅವರು ಔಟ್ ಅಂತ. ಮತ್ತು ಅವರು ಈ ರೀತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಾವು ಅಂದರೆ ಅವ್ರಿಗೆ ಕಾಣಿಸ್ತೇನೆ ತಪ್ಪಿಸ್ಕೊಳ್ಳೋದು. ಅವರು ಫ್ಲ್ಯಾಶ್ ಮಾಡ್ತಾನೆ ಇರ್ತಾರೆ. ಆವಾಗ ಯಾರು ಔಟ್ ಆಗ್ತಾರೆ ಅವರು ಈ ಥರ ಬಂದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಮಗೆ ಹಿಡಿಯೋದು, ಅಂದರೆ ಮೊಬೈಲಲ್ಲಿ ಫೋಟೋ ತೆಗಿಯೋದು. ಚೆನ್ನಾಗಿತ್ತು. ಇದು ನನ್ನ ಫ್ರೆಂಡ್ ಮನೆ ಸ್ವಲ್ಪ ದೊಡ್ಡದಾಗಿದ್ದರಿಂದ ನಮ್ಗೆ ಹಾಲಲ್ಲಿ ಆಡೋಕ್ಕೆ ಚೆನ್ನಾಗಿ ಇಷ್ಟ ಆಯಿತು. ಇದು ಎಲ್ಲ ನಮ್ಮ ಗಾನನೇ ವೀಡಿಯೋ ಮಾಡಿದ್ದು. ಎಲ್ಲರೂ ಆಡಿದ್ವಿ. ಅದರಲ್ಲಿ ಒಬ್ಬರು ಮಿಸ್ ಆದರು. ಅವರು ಏನೋ ಆಚೆ ಹೋಗೋದಿದೆ ಅಂದ್ಬಿಟ್ಟು ಹೋದರು. ಇದು ನೋಡಿ ನನ್ನ ಸರ್ದಿ. ನಾನು ಫ್ಲ್ಯಾಶ್ ಮಾಡ್ತಾಯಿದ್ದೀನಿ, ಆದರೆ ನನ್ನ ಹಿಂದೆನೇ ಎಲ್ಲ ಬಂದು ಹೊತ್ಕೊತಾ ಇದ್ದಾರೆ. ಅದಾದಮೇಲೆ ನಾವು ಎಲ್ಲರೂ ಏನೇನು ಗಿಫ್ಟ್ ಕೊಟ್ಟಿದ್ವಿ ಅದೆಲ್ಲ ಒಂದು ಬ್ಯಾಗ್, ಅವ್ರು ಕೊಟ್ಟಿದ್ದ ಹ್ಯಾಂಡ್ ಬ್ಯಾಗಿಗೆ ಇಟ್ಕೊಂಡು ಸುಮ್ಮನೆ ಕ್ಯಾಟ್ ಬ್ಯಾಗ್ ಥರ ಮಾಡಿದ್ವಿ. ಚೆನ್ನಾಗಿತ್ತು. ಇದೆಲ್ಲ ಗೈಡ್ ಮಾಡಿದ್ದು ಗಾನನೇ. ನೋಡಿ, ಈ ಥರ ಎಲ್ಲರೂ ಅಂದರೆ ಎಲ್ಲ ಚೆನ್ನಾಗಿ ರೆಡಿಯಾಗಿದ್ವಲ್ಲ, ಅದರಿಂದ ಚೆನ್ನಾಗಿರುತ್ತೆ ಒಂದು ಮಾಡೋಣ ಅಂದ್ಬಿಟ್ಟು ಅಂದರೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ವುಮೆನ್ಸ್ ಡೇನ ಯಾವ ವರ್ಷವೂ ಈ ಥರ ಗೇಮ್ಸ್ ಎಲ್ಲ ಮಾಡಿರಲಿಲ್ಲ. ಕೇಕ್ ಕಟ್ಟಿಂಗ್ ಮಾಡಿಬಿಟ್ಟು ಊಟ ಮಾಡಿ ಒಂದು 5-10 ನಿಮಿಷ, ಒಂದು 1/2 ಎಲ್ಲ ಮಾತಾಡ್ಕೊಂಡು ಬಂದುಬಿಡ್ತಾಯಿದ್ವಿ. ಆದರೆ ಇದು ಫಸ್ಟ್ ಟೈಮು, ಅಂದರೆ ಆಚೆನೂ ಹೋಗ್ತಾಯಿದ್ವಿ. ಇದು ಫಸ್ಟ್ ಟೈಮು ಎಲ್ಲ ಈ ಥರ ಎಂಜಾಯ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಆದರೆ ಟೈಮ್ ಸಿಕ್ಕಿಲ್ಲ, ಸ್ವಲ್ಪ ಹೊತ್ತು ಮಾಡಬೇಕಾಯ್ತು. ನೋಡಿ, ಎಲ್ಲ ಒಟ್ಟಿಗೆ ಬಂದ್ವಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಗೇಮ್ಸ್ ಎಲ್ಲ ಆಡಿ ಸ್ವಲ್ಪ ಟಯರ್ಡ್ ಅನ್ನಿಸ್ತು.
ಅದಕ್ಕೆ ಅದೆಲ್ಲ ಮುಗಿಸಾದ್ಮೇಲೆ ಲಾಸ್ಟಿಗೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಆದ್ವಿ. ನೋಡಿ ಕೇಕ್ ಕಟ್ ಮಾಡೋಕ್ಕೆ ರೆಡಿ ಮಾಡಿದ್ವಿ. ಕೇಕ್ ಕಟ್ ಮಾಡೋದು ಚೆನ್ನಾಗಿತ್ತು. ಕೇಕ್ ಕಟ್ಟಿಂಗು ಎವ್ರಿ ಇಯರು ಕಟ್ ಮಾಡ್ತೀವಿ. ಈ ಸಲನೂ ಆದರೆ ವುಮೆನ್ಸ್ ಡೇ ದಿನವೇ ಮಾಡಿದ್ದೀವಿ ಈ ಸಲ. ಆದರೆ ಒಂದು ಸಲ ವುಮೆನ್ಸ್ ಡೇ ಮುಗಿದ ಮೇಲೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಆದರೆ ಈ ಸಲ ಅವತ್ತೇ ವುಮೆನ್ಸ್ ಡೇ ದಿನವೇ ಮಾಡಿದ್ವಿ. ಇದೇ ಫಸ್ಟ್ ಟೈಮು ಕೇಕ್ ಎಲ್ಲರೂ ತಿಂದಿದ್ದು. ಯಾವಾಗೂ ಕೇಕ್ ತಿನ್ನೋಕ್ಕೆ ನಮ್ಗೆ ಟೈಮೇ ಸಿಗ್ತಾ ಇರಲಿಲ್ಲ. ಮನೆಗೆ ತೊಗೊಂಡೋಗ್ಬಿಡ್ತಾಯಿದ್ವಿ ಕೇಕೆಲ್ಲ. ಈ ಸಲ ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಕೇಕ್ ತಿಂದ್ವಿ. ಯಾವ ಡಿಸ್ಟರ್ಬೆನ್ಸ್ ಇರಲಿಲ್ಲ, ಯಾರು ಕಾಲು ಆ ಥರ ಎಲ್ಲ ಏನಿರಲಿಲ್ಲ. ಅವ್ರ ಮನೇಲೂ ಯಾರೂ ಇರಲಿಲ್ಲ. ಅದರಿಂದ ಆರಾಮಾಗಿದ್ವಿ. ಸ್ಯಾಟರ್ಡೇ ಆಗಿದ್ದರಿಂದ ಮಕ್ಕಳೆಲ್ಲ ಮನೇಲೇ ಇದ್ದರು. ಆ ಟೆನ್ಷನು ಏನೂ ಇರಲಿಲ್ಲಲ್ಲ. ಇಲ್ಲ ಅಂದಿದ್ರೆ ಅಡುಗೆ ಅದು ಇದು ಅಂತೆಲ್ಲ ಟೆನ್ಷನ್ ಇರ್ತಾಯಿತ್ತು, ಹೋಗ್ಬಿಡ್ತಾಯಿದ್ವಿ. ಅದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಅವ್ರವ್ರ ಮನೆಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.